ಅಮ್ಮನವರ ಹುಟ್ಟು ಹಬ್ಬಕ್ಕೆ ಕೇಕ್ ಕಟಿಂಗ್ ಮಾಡ್ತಾರೆ. ಕೇಕ್ ಕಟ್ಟಿ ಸ್ವಾಮಿಯವರ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮ. ಇದರಲ್ಲಿ ಒಂದು ಒಳ್ಳೆ ಗೀತೆಯಿಂದ ಕೇಳೋಣ. ಹೃತ್ಪೂರ್ವಕ ಸ್ವಾಗತವನ್ನು ಈ ಸಲವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡಲಾಗ್ತಿದೆ. ಮಕ್ಕಳ ಸಲುವಾಗಿ ನಗುತ್ತಾ ನಗುತ್ತಾ ಬಾಳು ನಮ್ಮ 100 ವರ್ಷ. ಧನ್ಯವಾದಗಳು ಬಂಧುಗಳು. ಈಗ ಅಮ್ಮನವರ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬದವರ ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವರು, ಶ್ರೀಯುತ ನಾಗೇಶ್ ಬಾಬು ಅವರು, ಹಾಗೆ ಶ್ರೀಯುತ ಮಂಗಮ್ಮ ಮುನಿಸ್ವಾಮಿರವರ 75ನೇ ಅಮೃತ ಮಹೋತ್ಸವದ ಘಳಿಗೆಯನ್ನ ಸಂಭ್ರಮಿಸೋಣ ಮತ್ತು ಜೋರಾದ ಚಪ್ಪಾಳೆಯನ್ನ ನೀಡೋಣ. ಎಲ್ಲ ಧನ್ಯಾತಿ ಗಣ್ಯರು, ಜೆಡಿಎಸ್ ನ ಮುಖಂಡರು, ಪ್ರಮುಖರು, ಹಿತೈಷಿಗಳು, ಅವರ ಕುಟುಂಬ ವರ್ಗದವರು ಎಲ್ಲರೂ ಆಗಮಿಸಿದ್ದಾರೆ. ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಅನೇಕ ಪತ್ರಿಕಾ ಮಾಧ್ಯಮದವರು ಆಗಮಿಸಿದ್ದೀರಾ. ಪ್ರೀತಿಯ ಅಮ್ಮನಿಗೆ ಹಾಡಿದಂತಹ ಕಲಾವಿದರಿಗೆ ಧನ್ಯವಾದಗಳು. ಅಮ್ಮನಿಗೆ ಶುಭಾಶಯ ತಿಳಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಹಿತೈಷಿಗಳಿಗೆ, ಅವರ ಕುಟುಂಬ ವರ್ಗದವರಿಂದ ಪ್ರೀತಿಯಿಂದ ಧನ್ಯವಾದಗಳನ್ನ ಅರ್ಪಿಸಿ ಚಂಬೆ ರಾಜೇಶ್ ಅವರು ಬಂದಿದ್ದಾರೆ. ತಮ್ಮ ಪ್ರೀತಿಯನ್ನ, ಅಭಿಮಾನವನ್ನ ಬಂದು ಅವರಿಗೆ ತಿಳಿಸಿ ಸಹಕಾರವನ್ನ ಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಲ. ಸೇವೆ ಈ ನಮ್ಮ ಮಂಗಮ್ಮ ಸರ್, ದಯವಿಟ್ಟು ವೇದಿಕೆ ಎಡಭಾಗದಲ್ಲಿ ಬರೋದ್ ಬೇಡ, ವೇದಿಕೆಯ ಬಲಭಾಗದಲ್ಲಿ ಬನ್ನಿ. ದಯವಿಟ್ಟು ಸಹಕಾರ ಕೊಡಿ ಸರ್. ಎಲ್ಲರಿಗೂ ಪ್ರೀತಿ ಇದೆ, ಒಪ್ಕೊಳ್ತೀನಿ. ನೀವು ಈಗ ಬಂದ್ರೆ ಕಷ್ಟ ಆಗುತ್ತೆ ಸರ್. ನಿಮ್ದು ಫೋಟೋ ಬೇಕಲ್ವಾ? ಒಂದು ನಮ್ಮ ಕೆಜಿಎಫ್ ಅವರಿಗೆ ಶುಭಾಶಯವನ್ನ ತಿಳಿಸಲಿಕ್ಕೆ ರಾಜೇಂದ್ರನ್ ಇನ್ನೊಂದು 10 ನಿಮಿಷ ಆದ್ಮೇಲೆ ತಮ್ಮ ಪ್ರೀತಿಯನ್ನ, ತಮ್ಮ ಶುಭಾಶಯವನ್ನ ತಿಳಿಸಿದ್ದಾರೆ. ಜೆಡಿಎಸ್ ಪಕ್ಷದ ಅಭಿಮಾನಿಗಳು, ಅಮ್ಮನವರ ಅಭಿಮಾನಿಗಳು, ಮಾಧ್ಯಮಗಳು, ಅನೇಕ ಹಿತೈಷಿಗಳು, ಕುಟುಂಬ ವರ್ಗದವರು ಎಲ್ಲರೂ ಆಗಮಿಸ್ತಾ ಇದ್ದೀರಾ. ಅವರಿಂದ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇಲ್ಲಿ ಕೇಜ್ ಇದ್ದಾರೆ. ಎಲ್ಲರಿಗೂ ಕುಟುಂಬ ವರ್ಗದವರಿಂದ ಸ್ವಾಗತವನ್ನ ಬಯಸಲಾಗ್ತಿದೆ. ಶ್ರೀಯುತ ಕೆ ರಾಜೇಂದ್ರನ್ ಸರ್ ಅವರು ಬಂದಿದ್ದಾರೆ. ಅವರ ಪ್ರೀತಿ ಹಾಗೆ ಸಿ ಮುನಿಸ್ವಾಮಿ ಅವರ ಸೇವೆಯಲ್ಲಿದೆ. ಅಂತಹ ಮಹಾನುಭಾವರು ಸಿ ಮುನಿಸ್ವಾಮಿ ಸರ್ ಅವರು ಒಂದು ಕುಟುಂಬವನ್ನ ಹೇಗೆ ಕಟ್ಟಿಕೊಡ್ಬೋದು, ಮಕ್ಕಳನ್ನ ಹೇಗೆ ಬೆಳೆಸಬಹುದು, ಈ ಕರುನಾಡಿಗೆ ಇಂತಹ ಒಬ್ಬ ಧೀಮಂತ ರಾಜಕಾಗ್ತಿದೆ. ವಿಶೇಷವಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿಜಯಲಕ್ಷ್ಮಿ ಮೇಡಮ್ ಅವರು, ಹಾಗೆ ಪತ್ರಕರ್ತರಾಗಿ ಅಮ್ಮನವರ ಈ 75ನೇ ಅಮೃತ ಮಹೋತ್ಸವ ವಿಡಿಯೋ ಹೋಗಿ ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಅಭಿಮಾನವನ್ನ ಸ್ವಲ್ಪ ನಿಧಾನವಾಗಿ ತಿಳಿಸಿ ಅಮ್ಮನವರಿಗೆ ಶುಭಾಶಯವನ್ನು. ನಮ್ಮ ರವಿ ಕಾಲೇಜ್ನ
ಬಾಬು ಸರ್ ಅವರು ಬಂದಿದ್ದಾರೆ. ಅವರವರ ಕುಟುಂಬ ವರ್ಗದವರಿಂದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸಲಾಗ್ತಿದೆ. ಯಾವಾಗ್ಲೂ ಸನ್ನ ನೀಡಲಾಗ್ತಿದೆ. ಹಾಗೆ ನಮ್ಮ ಹುಡುಗರು ರಾವು ಸರ್